ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟ ದೆಹಲಿಗೆ ಶಿಫ್ಟ್ ಆಯ್ತಾ? ದೆಹಲಿ ತಲುಪಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಹೋಗ್ತಿದ್ದಾರೆ. ಸೊ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟ ಈಗ ದೆಹಲಿ ಅಂಗಳವನ್ನ ತಲುಪಿದ್ಯಾ? ದೆಹಲಿ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಸಿಎಂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿರುವಂತಹ ಹಲವು ನಾಯಕರು ಆರ್.ಬಿ. ತಿಮ್ಮಾಪುರ, ಎಂಎಲ್ಸಿ ಬಿ.ಕೆ. ಹರಿಪ್ರಸಾದ್, ಎಚ್.ಎಂ. ರೇವಣ್ಣ, ನರೇಂದ್ರ ಸ್ವಾಮಿ ಹೀಗೆ ರಾಜ್ಯದ ಅನೇಕ ನಾಯಕರು ಈಗ ದೆಹಲಿಯಲ್ಲಿದ್ದಾರೆ. ಸೊ ದೆಹಲಿಯಲ್ಲೇ ಇರುವಂತಹ ರಾಜ್ಯದ ಹಲವು ನಾಯಕರು ಈಗ ದೆಹಲಿ ಹೋಗಿರುವಂತಹ ಕಾರಣಗಳು ಬೇರೆ ಇರಬಹುದು. ಆದರೆ ದೆಹಲಿಯಲ್ಲಿ ಎಲ್ಲ ನಾಯಕರು ಸೇರ್ತಾರೆ ಅಂತಂದ್ರೆ ಬಹುತೇಕ ಅಲ್ಲಿ ಒಂದಷ್ಟು ನಿರೀಕ್ಷೆಗಳಿವೆ ಏನಾಗ್ಬೋದು ಅಂತ. ಸೊ ದೆಹಲಿ ತಲುಪಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರನ ಸಮೇತರಾಗಿ ಹೋಗಿದ್ದಾರೆ. ಜೊತೆಗೆ ಇಬ್ಬರು ಕೂಡ ಜೊತೆಯಾಗಿ ಹೋಗಿದ್ದಾರೆ ಒಂದೇ ಫ್ಲೈಟ್ನಲ್ಲಿ. ಹಾಗೆ ಒಂದಷ್ಟು ಹಿರಿಯ ನಾಯಕರು ಕೂಡ ಆರ್.ಬಿ. ತಿಮ್ಮಾಪುರ, ಎಂಎಲ್ಸಿ ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರೂ ಕೂಡ ಆಲ್ರೆಡಿ ಡೆಲ್ಲಿಲಿದ್ದಾರೆ. ಈಗ ಎಚ್.ಎಂ. ರೇವಣ್ಣ, ನರೇಂದ್ರ ಸ್ವಾಮಿ ದೆಹಲಿಯಲ್ಲಿ ಇರುವಂಥ ರಾಜ್ಯದ ಹಲವು ನಾಯಕರು. ಸೊ ಪಟ್ಟದಾಟ ಈಗ ದೆಹಲಿಗೆ ಶಿಫ್ಟ್ ಆಗಿದೆಯಾ ಅನ್ನೋ ಒಂದು ವಿಚಾರ. ಯಾಕಂದರೆ ಹೈಕಮಾಂಡ್ ಹೇಳಿದ್ದನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನು ನಿರಂತರವಾಗಿ ಆಲ್ಮೋಸ್ಟ್ ಒಂದು ಧಾರಾವಾಹಿ ರೀತಿ ಹೋಗ್ತಾ ಇದೆ ಇದು. ಆ ಕಡೆ ಹೈಕಮಾಂಡ್ ಅವರೊಂದು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ, ಇವರಿಬ್ಬರು ಹೈಕಮಾಂಡ್ ಹೇಳಿದಾಗ ನಾವು ಕೇಳ್ತೀವಿ ಅಂತ ಹೇಳ್ತಿದ್ದಾರೆ. ದೆಹಲಿಯಲ್ಲಿ ಇಂದು ವೋಟ್ ಚೋರಿ ವಿರುದ್ಧ ಹೋರಾಟ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಇವತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಕಾಂಗ್ರೆಸ್ನ ಬೇರೆ ಬೇರೆ ರಾಜ್ಯದ ನಾಯಕರು ಇದರಲ್ಲಿ ಭಾಗವಹಿಸ್ತಾರೆ. ಸಮಾವೇಶದಲ್ಲಿ ರಾಜ್ಯದ ನಾಯಕರು ಕರ್ನಾಟಕದಿಂದ ಹಾಗೆ ಭಾರತದಾದ್ಯಂತ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಪವರ್ ಶೇರಿಂಗ್ ವಿಚಾರ ಕೂಡ ಚರ್ಚೆ ನಿರೀಕ್ಷೆ ಇದೆ. ಅಂದ್ರೆ ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇಂದು ವೋಟ್ ಚೋರಿ ವಿರುದ್ಧ ಹೋರಾಟ ಒಂದ್ ಕಡೆ, ಈ ಹೋರಾಟ ಎಲ್ಲ ಆದ ನಂತರ ರಾಹುಲ್ ಗಾಂಧಿ ಜೊತೆಗೆ ಅಥವಾ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡುವಂತ ನಿರೀಕ್ಷೆ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು ಇವತ್ತು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಇದು ಬರೀ ಸಮಾವೇಶಕ್ಕೆ ಮಾತ್ರ ಸೀಮಿತವಾಗುವಂತ ದಿಲ್ಲಿ ಭೇಟಿ ಆಗುತ್ತಾ ಅಥವಾ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತುಕತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಮೀಟಿಂಗ್ಗಳಾಯಿತು. ಖರ್ಗೆ ಅವರು ಕೂಡ ಒಂದಷ್ಟು ಮೀಟಿಂಗನ್ನು ಮಾಡಿದ್ರು. ಕರ್ನಾಟಕದ ಈ ಪವರ್ ಶೇರಿಂಗ್ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಿದೆ. ಸೊ ಬಿಹಾರ ಫಲಿತಾಂಶ ಆದ ನಂತರ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಇತ್ತು. ಈಗ ನವೆಂಬರ್ ಆಗಿ ಡಿಸೆಂಬರ್ ಎಂಡ್, ಈಗ ಆಲ್ಮೋಸ್ಟ್ ಹೊಸ ವರ್ಷಕ್ಕೆ ಬರ್ತಾ ಇದ್ದೀವಿ. ಆದರೆ ಇದುವರೆಗೆ ಯಾವುದೇ ಕ್ರಾಂತಿಯ ಮುನ್ಸೂಚನೆ ಆಗಲಿ ಬದಲಾವಣೆ ವಿಚಾರ ಕಂಡು ಬಂದಿಲ್ಲ. ಹೈಕಮಾಂಡ್ ಕೂಡ ಇದರ ಬಗ್ಗೆ ಏನೂ ರಿವೀಲ್ ಮಾಡಿಲ್ಲ. ಮಹೇಶ್ ಹಾಗೂ ಹರೀಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ದೆಹಲಿಯಿಂದ ಏನು ಈ ಪ್ರತಿಭಟನೆ ಆಗ್ತಿದೆ ಆ ಸ್ಥಳದಿಂದ, ಹಾಗೆ ಹರೀಶ್ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮೊದಲು ಪ್ರತಿಭಟನಾ ಸ್ಥಳದಿಂದ ಮಹೇಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಹೇಶ್, ಇವತ್ತು ದೊಡ್ಡ ಮಟ್ಟದ ಒಂದು ಸಮಾವೇಶ, ಜೊತೆಗೆ ಒಂದು ಕಡೆ ಈ ಆಳಂದದ ಒಂದು ಚಾರ್ಜ್ ಶೀಟ್ ಆಗಿರೋದು ಕೂಡ ಅವ್ರಿಗೊಂದು ದೊಡ್ಡ ಪ್ಲಸ್ ಆಗಿದೆ ಈಗ. ಸೊ ಏನು ಇವತ್ತಿನ ಸಮಾವೇಶದ ವಿಶೇಷತೆ, ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಯಾವೆಲ್ಲ ನಾಯಕರು ಭಾಗವಹಿಸ್ತಾರೆ, ಬಹಳ ಮುಖ್ಯವಾಗಿ ಕರ್ನಾಟಕದ ನಾಯಕರು ಅಲ್ಲಿ ಉಪಸ್ಥಿತರಿರೋದು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಅಪ್ಡೇಟ್ ಏನಿದೆ ಮಹೇಶ್? ಅವಿನಾಶ್, ಖಂಡಿತ ಕಾಂಗ್ರೆಸ್ ಏನು ಈಗಾಗಲೇ ಮತಚೋರಿ ವಿರುದ್ಧ ಸಮರ ಸಾರಿರುವಂಥದ್ದು. ಈ ನೆಲೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನಾವೀಗ ರಾಮ್ಲೀಲಾ ಮೈದಾನದ ಬಳಿ ಇರುವಂಥದ್ದು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಕಾರ್ಯಕರ್ತರು ಏನು ಬರ್ತಾ ಇರುವಂಥ ದೃಶ್ಯ ಕೂಡ ನಾವು ನೋಡ್ಬೋದಾಗಿದೆ. ರಾಮಲೀಲಾ ಮೈದಾನ ದೃಶ್ಯ ಅಂತ ಹೇಳ್ಬೋದು. ಈ ಸದ್ಯ ಮಧ್ಯಾಹ್ನ 2 ಗಂಟೆ ಬಳಿಕ ಇಲ್ಲಿಗೆ ಏನು AICC ನಾಯಕರು ಬರ್ತಾರೆ. ಪ್ರಮುಖವಾಗಿ ರಾಜ್ಯದ CM ಮತ್ತು DCM ಕೂಡ ಬರ್ತಾ ಇರುವಂಥದ್ದು. ಅಂದರೆ DCM ಈಗಾಗಲೇ ಏನು ತಡರಾತ್ರಿ ದೆಹಲಿಗೆ ಬಂದಿರುವಂಥದ್ದು. CM ಸಿದ್ದರಾಮಯ್ಯನವರು ಬೆಂಗಳೂರಿಂದ ಹೊರಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಾಕಷ್ಟು ಸಚಿವರು, ಅಂದರೆ ಏನು ರಾಜ್ಯದ ಸಚಿವರಾಗಿರ್ಬೋದು ಮತ್ತು ಶಾಸಕರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು. ಮತ್ತು ಏನು ತೆಲಂಗಾಣ ಮತ್ತು ಏನೋ ಒಂದು ಹಿಮಾಚಲ ಪ್ರದೇಶದ CM ಸೇರಿದಂತೆ ಸಚಿವರು ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಭಾಗದಲ್ಲಿ ನಾವು ನೋಡ್ಬೋದಾಗಿದೆ, ಏನು 2 ಬೃಹತ್ ವೇದಿಕೆಗಳು ಕೂಡ ಇರುವಂಥದ್ದು. ಒಂದು ವೇದಿಕೆಯಲ್ಲಿ ಸಚಿವರು, ಶಾಸಕರು ಏನು ಕುಳಿತುಕೊಳ್ಳೋದು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತು ಬಲಭಾಗದಲ್ಲಿ ಏನಿದೆ ಅಲ್ಲಿ AICC ನಾಯಕರು, ಅಂದರೆ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತು ಏನು ಇತರ ನಾಯಕರು, ಅಂದರೆ AICC ನಾಯಕರು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡಬಹುದಾಗಿದೆ, ರಾಜ್ಯದಿಂದ ಬಂದಂಥ ಏನು ಸಹಿ ಸಂಗ್ರಹ ಅಭಿಯಾನದಲ್ಲಿ ಬಂದಂಥ ಒಂದಷ್ಟು ಏನು ಒಂದು ಈ ಚೀಲಗಳನ್ನು ಕೂಡ ಅಂದರೆ ಪ್ಯಾಕ್ ಮಾಡಿ ಇಟ್ಟಿರುವಂಥದ್ದು. ಅದರಲ್ಲಿ ಸಹಿ ಸಂಗ್ರಹ, ಅಂದರೆ ಏನೆಲ್ಲ ವೋಟ್ ಚೋರಿ ಆಗಿದೆ ಅದರ ಒಂದು ಸಹಿ ಸಂಗ್ರಹ ಅಭಿಯಾನ ಮಾಡಿ ಬಂದು ಇಲ್ಲಿ ಇರಿಸಿರುವಂಥದ್ದು ಕೂಡ ದೃಶ್ಯದಲ್ಲಿ ನೋಡಬಹುದಾಗಿದೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಆಳಂದ ಕ್ಷೇತ್ರದಲ್ಲಿ ಏನು ವೋಟ್ ಚೋರಿ ಆಗಿರೋದು ಕೂಡ ಪತ್ತೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಕೂಡ ಉಲ್ಲೇಖ ಆಗಿರುವಂಥದ್ದು. ಇದು ಈ ಒಂದು ಪ್ರತಿಭಟನೆಗೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ ಅಂತ ಹೇಳ್ಬೋದು. ಈಗಾಗಲೇ
ಈಗಾಗಲೇ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಆರೋಪ ಕೂಡ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಅದು ಸಾಬೀತಾಗಿರುವಂಥದ್ದು. ಕರ್ನಾಟಕ, ಹರಿಯಾಣ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆ ಮೊನ್ನೆ ನಡೆದಂಥ ಬಿಹಾರದಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅನ್ನೋ ಆರೋಪ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಇವತ್ತು ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಆಗಿರ್ಬೋದು, ಕೇಂದ್ರ ಬಿಜೆಪಿ ಸರ್ಕಾರ ಅಂದರೆ ಮತಗಳ್ಳತನದಿಂದನೇ ಬಿಜೆಪಿ ಅಧಿಕಾರಕ್ಕೆ ಬಂದಂತೆ ಆಗಿದೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಆರೋಪ ಆಗಿರುವಂಥದ್ದು. ಹೀಗಾಗಿ ದೇಶದಿಂದ ಹಲವು ಕಡೆ ಎಲ್ಲ PCC ನಾಯಕರಾಗಿರ್ಬೋದು ಮತ್ತು ಏನು CLP ನಾಯಕರಾಗಿರ್ಬೋದು, ಸಚಿವರು, ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಮೊದಲನೇದಾಗಿ ಏನು 11 ಗಂಟೆ ಸುಮಾರಿಗೆ AICCಯ ಇಂದಿರಾ ಭವನದಲ್ಲಿ ಏನಿದೆ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಬರೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಮಧ್ಯಾಹ್ನ ಊಟದ ಬಳಿಕ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಈಗ CM DCM ಕೂಡ ಏನು ದೆಹಲಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಕುರ್ಚಿ ಕಾಳಗೆ ಏನು ತಾರಕೆ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಹೈಕಮಾಂಡ್ ನಾಯಕರು ಏನೋ ಒಂದು ಸಮಯ ನೀಡಿದರೆ ಚರ್ಚೆ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಯಾಕಂದರೆ ಶಾಸಕರು ಮತ್ತು ಸಚಿವರು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಒಂದು ಹೈಕಮಾಂಡ್ ಭೇಟಿ ಕೂಡ ಸಿಗುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಅವಿನಾಶ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.